ಹಲಸಿನ ಹಣ್ಣು ತಿನ್ನೋದ್ರಿಂದ ಆಗುವ ಪ್ರಯೋಜನಗಳೇನು, ಅದರಿಂದ ಏನೇನು ಉಪಯೋಗಗಳಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಹಲಸಿನ ಹಣ್ಣು ತಿನ್ನೋದ್ರಿಂದ ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮೂಳೆಗಳಲ್ಲಿ ಶಕ್ತಿ ಹೆಚ್ಚುತ್ತೆ ಹಲಸಿನ ಹಣ್ಣು ತಿನ್ನೋದ್ರಿಂದ. ಹಲಸಿನ ಹಣ್ಣನ್ನು ಮಧುಮೇಹ ಇರೋರು ಸಹ ತಿನ್ಬೋದು. ಇದರಲ್ಲಿ ಸಕ್ಕರೆ ಅಂಶ ತುಂಬ ಕಡಿಮೆ ಇರೋದ್ರಿಂದ ಹಲಸಿನ ಹಣ್ಣನ್ನು ತಿಂದರೆ ಮಧುಮೇಹ ಇರೋರಿಗೆ ತುಂಬ ಒಳ್ಳೆಯದು. ಹಲಸಿನ ಹಣ್ಣು ತಿನ್ನೋದ್ರಿಂದ ಬಿಳಿ ರಕ್ತ ಕಣ ಜಾಸ್ತಿ ಆಗುತ್ತೆ. ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ನಿಮಗೆ ಬಿಳಿ ರಕ್ತ ಕಣ ಇಲ್ವಾ? ಏನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀರಾ? ಏನು ಮಾಡಿದ್ರೆ ಕಂಟ್ರೋಲಿಗೆ ಬರುತ್ತೆ ಅನ್ಕೋತೀರಾ? ಹಲಸಿನ ಹಣ್ಣನ್ನು ತಿನ್ನಿ. ಹಲಸಿನ ಹಣ್ಣು ಯಾಕೆ ತಿಂತಾರೆ? ಅದೇ ಯಾಕೆ ತಿಂತಾರೆ? ಏನು ತಿನ್ನೋದು ಹೇಳು? ಅಲ್ಲಿಯೇ ನಿಮ್ಮಮ್ಮ ಕೇಳ್ತಾವಳಲ್ಲ, ಅದು ತಿಂದರೆ ಏನಾಗ್ತದೆ? ಜೀರ್ಣಕ್ರಿಯೆ ಚೆನ್ನಾಯ್ತದೆ. ಮುಖ ಗ್ಲೋ ಆಗುತ್ತಾ? ಯಾರು ಹೇಳಿದ್ದು? ಹಲಸಿನ ಹಣ್ಣು ತಿಂದ್ರೆ ಮುಖ ಗ್ಲೋ ಆಗುತ್ತೆ. ಆಮೇಲೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಆಮೇಲೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ಹಿಮೋಗ್ಲೋಬಿನ್ ಅಂದ್ರೆ ಏನು ಹೇಳು? ಮುಖ ಚೆನ್ನಾಗಿರುತ್ತೆ. ಬಿಳಿ ರಕ್ತ ಕಣ ಜಾಸ್ತಿ ಆಗುತ್ತೆ. ಶಕ್ತಿ ಬರುತ್ತೆ ಚಪಾತಿ ತಿಂದ್ರೆ. ಏನಾಗುತ್ತೆ? ಶಕ್ತಿ ಹೋಗುತ್ತೆ ಚಪಾತಿ ತಿಂದ್ರೆ. ಯಾರು ಹೇಳುದು ನಿಮ್ಗೆ? ಮಂಗಿ ನೀನು. ಚಪಾತಿ ತಿಂದ್ರೆ ಶಕ್ತಿ ಬರುತ್ತೆ, ಸ್ಟ್ರಾಂಗ್ ಆಗ್ತೀಯ, ಕರಾಟೆ ಕಲಿಬೋದು ಆಮೇಲೆ. ಗೊತ್ತಿರ್ಲಿಲ್ಲ. ಹಣ್ಣು ತಿಂದ್ರೆ ಶಕ್ತಿ ಬರ್ತದೆ. ಚಪಾತಿ ತಿಂದ್ರೂ ಶಕ್ತಿ ಬರುತ್ತೆ, ಹಣ್ಣು ತಿಂದ್ರೂ ಶಕ್ತಿ ಬರುತ್ತೆ, ಗೊತ್ತಾ?
ಏನು ಗೊತ್ತಾ, ಬ್ಲಡ್ ಪ್ರೆಷರ್ ಇರುತ್ತಲ್ಲ, ಅವರು ಹಣ್ಣು ತಿಂದರೆ ಬ್ಲಡ್ ಪ್ರೆಷರು, ರಕ್ತಹೀನತೆ ನಾರ್ಮಲಾಗಿ ಆಗುತ್ತೆ. ನೀನು ಅಂಗನವಾಡಿಯಿಂದ ಯಾಕೆ ಇಷ್ಟು ಬೇಗ ಬಂದೆ? 4 ಗಂಟೆ ತನಕ ಇರ್ಬೇಕು ತಾನೆ? ನೀ ಯಾಕೆ 12 ಗಂಟೆಗೆ ಮನೆಗೆ ಬಂದಿರೋದು? ಹಾಂ, ಏನು ನೀನು ಹಂಗೆ? ಏನು ನೀನು ಹಂಗೆ? ನಾಳೆಯಿಂದ 4 ಗಂಟೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾರೆ ಗೊತ್ತಾ ಮಕ್ಕಳಿಗೆ. ನಾಳೆ ಏನು ಕೂತ್ಕೋತಾಳೆ ನಿಮ್ಗೂ 4 ಗಂಟೆ ತನಕ? ಆಯ್ತು ಮೇಡಮ್, ಆಯ್ತಾ ಮೇಡಮ್, ಆಯ್ತಾ ಹಾಕಿನ ಆಯ್ತಾ? ಫೋನ್ ನೋಡ್ಕೋತಾ? ಮಾಡ್ಕೊಂಡಿದ್ದೀನಿ.